ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಅದನ್ನು ನೋಡ್ಬೇಕು ಸರ್. ನಿಮ್ಮ ತಂದೆ ಕನ್ನಡ ಕನ್ನಡ ಬರೋ ನಮ್ಮ ಸಂಗಡ, ಬರ್ರಿ ನಮ್ಮ ಸಂಗಡ ಇದೆ. ನಾವು ಅದನ್ನ ಹೇಳ್ಬೇಕು, ಅವರೆಲ್ಲ ಓಡ್ಕೊಳ್ಬೇಕು. ಅದನ್ನ ನೋಡಿದ್ದೆ ನಮ್ಮ ಕಣ್ಗಳ ಕಾಮಸ್ ಆ ಒಂದು ರೂಪ ಆಗ್ತದೆ. ಮುಖ್ಯಮಂತ್ರಿಗೆ ಗುಂಡೂರಾವ್ ಜಂಪಾರು ಪಾಟೀಲ್ ಪುಟ್ಟಪ್ಪನವರು ವಿಧಾನಸೌಧದಲ್ಲಿ 3ನೇ ಮಾಡಿಲಿ ಮೀಟಿಂಗ್ ಹೋಗ್ರೆ, ಗುಂಡೂರಾವ್ ಏನ್ ಅನ್ಕೊಂಡಿದ್ಯಾ ರಾಜ್ಕುಮಾರ್ನ? ರಾಜ್ಕುಮಾರ್ ಯಾರಿಗೆ ಬರುತ್ತೆ ಸರ್? ಈ ಪ್ರಶಸ್ತಿ ಇದೆ ಬಹಳ ಜನ ಮಾಡ್ಬೇಕು ಅನ್ನೋದು ಆಸೆ ಅಥವಾ ಆಕಾಂಕ್ಷೆ ನಾನು ಯಾವತ್ತೂ ಇಟ್ಕೊಳ್ಳೋದು ಇಲ್ಲ. ಆದ್ರೆ ಅಷ್ಟು ಪ್ರೀತಿ ವಿಶ್ವಾಸ ನನ್ನ ಹೋರಾಟವನ್ನು ನೋಡಿ ಗುರುತಿಸಿ ಕೊಟ್ಟಂತದಕ್ಕೆ ನಾನು ಗೌರವ ಕೊಡ್ತೇನೆ. ಅಂತ ಕೆಲಸ ಮಾಡಿದಂತ ಈ ಸಂಸ್ಥೆಯ ಅಧ್ಯಕ್ಷರಾದಂತ ಶಂಕರ್ ಕುಮಾರ್ ಅವರು, ನಾನು ಇಲ್ಲಿ ನೋಡ್ತಾ ಇದ್ದೀನಿ ಎಲ್ಲ ನನ್ನ ಹಳೆ ಹೋರಾಟಗಾರ. ನಾನು ಇಲ್ಲಿಗೆ ಬಂದಾಗ ಸರ್ ಮಾತು ದಯವಿಟ್ಟು ಎದ್ದೆತ್ಕೊಳ್ಳಿ, ನೀವು ಯಾರು ವಿರಾಟ್ ಆಕ್ಸನ್ ಒಂದು ಮಾತು ಹೇಳಿದ್ರು. 37 ವರ್ಷದ ಹಿಂದೆ 35 ವರ್ಷದ ಹಿಂದೆ ಲಕ್ಷಾಂತರ ಜನ ಕಟ್ಕೊಂಡು ಬಂದು ಅಚ್ಚುಗಾಲಿ ಕಾರ್ಖಾನೆ ಮುಂದೆ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಇವತ್ತು 100ಕ್ಕೆ 75 ಭಾಗ ನಿಮ್ಮಿಂದ ನಾವು ಕನ್ನಡಿಗರಲ್ಲಿ ಕೆಲಸದಲ್ಲಿ ಎಷ್ಟು ಖುಷಿ ಆಗುತ್ತೆ. ಈ ರಾಜ್ಯದ ಮುಖ್ಯಮಂತ್ರಿ ಪಟ್ಟ ಕೊಟ್ಟಿದ್ರು ನನಗೆ, ನನ್ಗೆ ಅಷ್ಟು ಖುಷಿ ಆಯ್ತು ಅವ್ರು ಹೇಳ್ತಾರೆ. ಅದನ್ನ ನೆನೆಸ್ಕೊಟ್ರಲ್ಲ, ಇವಾಗ ನೆನೆಸ್ಕೊಂಡ್ರೆ ಬಹಳ ವಿರಳ. ಅಂತದ್ರಲ್ಲಿ ಅದನ್ನ ನೆನೆಸ್ಕೊಟ್ರಲ್ಲ, ನಮ್ಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ನನ್ನ ಹೋರಾಟಕ್ಕೆ ಒಂದು ಸಾರ್ಥಕತೆ ನೆನ್ಕೊಂಡ ಆ ಒಂದು ವಿಶ್ವಾಸವನ್ನು ನಾನು ಇಟ್ಕೊಂಡು ಅದನ್ನೇ ನಾನು ಇಲ್ಲಿವರೆಗೂ ನಾನು ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲರೂ ಕೂಡ ನನ್ನ ಬಗ್ಗೆ ಬಹಳ ನೆಚ್ಚಿನ ಮಾತನಾಡಿದ್ದಾರೆ. ಅವರೆಲ್ಲರಿಗೂ ನಾನು ಕೃತಜ್ಞ ಆಗಿದ್ದೀನಿ. ಬಹುಶಃ ಇವತ್ತೇನೇ ಆಗಿದ್ರು, ನನಗೇನೇ ಆಗಿದ್ರು ಅಥವಾ ನನ್ಗೇನೇ ಪುರಸ್ಕಾರ ಸಿಕ್ಕಿದ್ರು, ನಾನೆಲ್ಲವನ್ನ ನಾನು ಯಾವತ್ತೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಆ ಎಲ್ಲ ಪುರಸ್ಕಾರವನ್ನ ನನ್ನ ಆದರ್ಶ ದೈವ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಯಾಕಂದ್ರೆ ಅವರಿಲ್ಲ ಅಂದ್ರೆ ನಾನಿಲ್ಲ. ಅದು ಒಂದು ಶಕ್ತಿ. ಆ ಶಕ್ತಿಯ ಹೆಸರನ್ನ ಹೇಳ್ಕೊಂಡು ಒಳ್ಳೆ ಕೆಲಸ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಹಾಗೆ ಯಾಕೆಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಒಂದು ತಪ್ಪು ಚುಕ್ಕೆ ಬಂದ್ರೆ ಹೋರಾಟಕ್ಕೆ ಅದು ರಾಜ್ಕುಮಾರ್ ಬರುತ್ತೆ, ನೇರವಾಗಿ ಹೇಳ್ತಾರೆ. ಇದೆಲ್ಲವೂ ನಮ್ಗೆ ಗೊತ್ತು. ಪಾರ್ಶ್ವನಾಥ ಇಲ್ಲೇ ಇದ್ದಾರೆ, ಹತ್ತರಿಂದ ಹೋರಾಟಗಳನ್ನ ಕಂಡಂತವರು ಬಹಳಷ್ಟು ಜನ, ನನ್ನ ಹೋರಾಟವನ್ನ ಕಂಡಂತವರು ಎಲ್ಲರೂ ಇದ್ದೀರ. ಆದ್ರೆ ನಾನು ನನ್ನ ಹೋರಾಟದಲ್ಲಿ ಯಾವತ್ತೂ ಒಂದು ತಪ್ಪು ಚುಕ್ಕೆಯನ್ನು ನನ್ನ ಸಂಘಕ್ಕೆ ತಗೊಂಡು ಇವತ್ತಿಗೂ ಕೂಡ ನಾನು ಹಾಗೆ ಬದುಕ್ತಾ ಇದ್ದೀನಿ. ಅದರಲ್ಲಿ ನೆಮ್ಮದಿ ಕಾಣ್ತಾ ಇದ್ದೀನಿ, ಸುಖ ಕಾಣ್ತಾ ಇದ್ದೀನಿ. ಇಡೀ ಕನ್ನಡದ ಒಂದು ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾರು ಎಂತೆಂಥ ಸಾಹಿತಿಗಳೆಲ್ಲ ಏನೇನೋ ಮಾಡುವುದು, ಅವರ ಹೆಸರು ಹೇಳಿ ಇವತ್ತು ಕನ್ನಡದ ಹೋರಾಟವನ್ನು ಮಾಡಿಕೊಂಡು ನಾನು ನಿಷ್ಠಾವಂತ ಹೋರಾಟವನ್ನು ಮಾಡಿಕೊಂಡು ಬದುಕ್ತಾ ಇದ್ದೀನಿ ಅನ್ನೋದು ನನಗೆ ಒಂದು ರೀತಿಯ ಹೆಮ್ಮೆ ಇದೆ. ನಾನು ಯಾವತ್ತು ಈ ಒಂದು ಪ್ರಶಸ್ತಿ ಅಥವಾ ಪುರಸ್ಕಾರ ಮತ್ತೊಂದಕ್ಕೆ ನಾನು ಯಾವತ್ತೂ ಬೇಡಿಕೆ ಇಟ್ಟೋನು ಅಲ್ಲ, ಅದನ್ನ ಬಯಸ್ತೋನು ಅಲ್ಲ. ಅದಕ್ಕೆ ಬೇಕಾದ ಒಂದು ಉದಾಹರಣೆಗಳಿದೆ. ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಆದಂತ ಸಂದರ್ಭದಲ್ಲಿ ಅವತ್ತು ಹಾಲಂಬಿಯವರು, ಶ್ರೀಮತಿ ಕನ್ನಡ ಸಂಸ್ಕೃತಿ ಇಲಾಖೆಯ ಉಮಾಶ್ರೀಯವರು, ಬಹಳಷ್ಟು ಜನ ಆ ಸದಸ್ಯರಿದ್ರು. ಅವರೆಲ್ಲರೂ ಹೇಳಿದ್ರು, ನಿಮ್ಮ ವಿಷಯ ಚರ್ಚೆ ಆಯ್ತು, ನಿಮಗೆ ಕೊಡ್ಬೇಕು ಅಂತ ಆಯ್ತು. ಆದ್ರೆ ಎಲ್ಲರೂ ಹೇಳಿದ್ರು,
ನಿಮ್ಗೆ ಇನ್ನೂ 60 ವರ್ಷ ಆಗಿಲ್ಲ. ಯಾಕೆಂತ ಹೇಳಿದ್ರೆ ರಾಜ್ಯೋತ್ಸವ ಪ್ರಶಸ್ತಿ ತಗೋಬೇಕಾಗಿದ್ರೆ 60 ವರ್ಷ ದಾಟಿರ್ಬೇಕು. ನಿಮ್ಗೆ 60 ವರ್ಷ ಆಗಿಲ್ಲ ಅಂತ ಅವರೆಲ್ಲ ವಾದ ಮಾಡ್ತಾರೆ. ಯಾವ್ದೋ ಸಂದರ್ಭದಲ್ಲಿ ನಮ್ಮ ಉಮಾಶ್ರೀವರು ನಮ್ಗೆ ಸಿಕ್ತಂತ ಸಂದರ್ಭದಲ್ಲಿ, ಅಣ್ಣ ನಿಮ್ಗೆ ವಯಸ್ಸೆಷ್ಟು? ನಮ್ಗೆ 65 ಅಂದ್ರೆ ಎಲ್ಲ 60 ಆಗಿಲ್ಲ ಅಂದ್ಬಿಟ್ರಲ್ಲ ಅಣ್ಣ, ನಿಮ್ ಪ್ರಶಸ್ತಿ ಬಂದಿತ್ತು 60 ಆಗಿಲ್ಲ ಅಂತ ಹೇಳಿದ್ರು. ಭಗವಂತ ಹಂಗೆ ನನ್ಗೆ ಕೊಡ್ಲಿ, ಆರೋಗ್ಯ ಕೊಡ್ಲಿ ಅಂತ ಹೇಳಿದ್ರೆ ಅದು ಮುಂದಿನ ದಿನಗಳಲ್ಲಿ ಬಂತು. ಅದಾದ್ಮೇಲೆ ಇನ್ನೊಂದು ಅದನ್ನು ಹೇಳಲೇಬೇಕು. ನನಗೆ ಇವತ್ತು ಏನು ಜಯಮಾಲ್ ಅವರಿಗೆ ಮೇಡಮ್ಗೆ 21ನೇ ಸಾಲಿನ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ, ಜೀವಮಾನ ಪ್ರಶಸ್ತಿಯನ್ನು. ಅದೇ ರೀತಿ 22ನೇ ಸಾಲಿನ ಪ್ರಶಸ್ತಿಯನ್ನ ಸಾರ್ವಜನಿಕ. ಈ ಪ್ರಶಸ್ತಿ ನನಗೆ 8 ವರ್ಷದ ಹಿಂದೆನೆ ಬಂತು. 8 ವರ್ಷದ ಹಿಂದೆನೆ ಬಂದಂತ ಸಂದರ್ಭದಲ್ಲಿ ಅದನ್ನು ಪತ್ರಿಕೆಯಲ್ಲಿ ಬರಲಿಲ್ಲ. ಆಗ ಆ ಒಂದು ವಾರ್ತಾ ಇಲಾಖೆ ಆಯುಕ್ತರು ವಿಶ್ವಕುಮಾರ್ ಅವರು ನನಗೆ ದೂರವಾಣಿ ಮಾಡಿದ್ರು, ನಿಮ್ಗೆ ಈ ಪ್ರಶಸ್ತಿ ಬಂದಿದೆ, ದಯವಿಟ್ಟು ನಾನು ನಿಮ್ಮ ಹತ್ರ 2 ನಿಮಿಷ ಮಾತಾಡಬೇಕು, ಎಲ್ಲಿದ್ದೀರಾ ಅಂತ. ಬೇಡ, ನಾನು ನಂದೇ ಕಷ್ಟವಲ್ಲ, ನೀವು ಎಲ್ಲಿದ್ದೀರ ಹೇಳಿ, ನಾನು ಬರ್ತೀನಿ ಅಂತ. ಏನೋ ಅಪ್ಪಿತಪ್ಪಿ ಏನೋ ಆಗಿದೆ, ನಿಮ್ಗಿನ್ನ ಒಬ್ಬರು ಹಿರಿಯರಿದ್ದಾರೆ, ಅವರಿಗೆ ಪ್ರಶಸ್ತಿ ಕೊಡ್ಬೋದಾ, ನೀವು ಒಪ್ಕೋಬೇಕು. ಯಾರು ಹೇಳಿ ಸರ್? ಎಂತ ಮಹಾನ್ ವ್ಯಕ್ತಿ ಹೆಸರು ಹೇಳಿದ್ರೆ ರಾಜನ್ ನಾಗೇಂದ್ರ, ಸಂಗೀತ ನಿರ್ದೇಶಕರಾದಂತ ರಾಜನ್ ನಾಗೇಂದ್ರ ಅವರ ಹೆಸರು ಹೇಳಿ, ಅವರು ಸ್ವಲ್ಪ ಹಿರಿಯರಿದ್ದಾರೆ, ಏನ್ ಮಾಡೋಣ, ದಯಮಾಡಿ ಕೊಡಿಸ್ತಾರೆ. ಯಾಕೆಂತ ಹೇಳಿದ್ರೆ ಆ ಪ್ರಶಸ್ತಿ ನನಗೆ ಬರಬೇಕು ಅಂತ ಇದ್ರೆ ಯಾವತ್ತೋ ಬರುತ್ತೆ, ಯಾವತ್ತೋ ಬರುತ್ತೆ. ಇಲ್ಲ, ಮುಂದಿನ ವರ್ಷನೇ ನಿಮ್ಗೆ ಅದು ಈ ವರ್ಷ ಏನ್ ಅವ್ರಿಗೆ ಕೊಡಿ ಅಂತ. ಯಾಕೆಂತ ಹೇಳಿದ್ರೆ ನಾವು ರಾಜ್ಕುಮಾರ್ ಅವರ ಆದರ್ಶಗಳನ್ನ ಪಾಲನೆ ಮಾಡ್ತೀವಿ. ಪ್ರಶಸ್ತಿ ಹಿಂದೆ ಹೋಗ್ಬಾರ್ದು. ಬಹಳಷ್ಟು ಜನ ನನಗೆ ಹೇಳಿದ್ರು, ರಮೇಶ್ ಅವರು ಅಧ್ಯಕ್ಷರಾದಂತ ಸಂದರ್ಭದಲ್ಲಿ, ಅವರು ಸರ್ಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ, ರಮೇಶ್ ಅವರು ಇವಾಗ ಅಧ್ಯಕ್ಷ ಆಗಿದ್ದಾರೆ, ನೀವು ರಾಜ್ಯೋತ್ಸವ ಪ್ರಶಸ್ತಿಗೆ ನೀವೊಂದು ಬಯೋಡೇಟಾ ಕೊಡಿ, ಅವರಿಗೆ ಕೊಟ್ಬಿಡ್ತಾರೆ ಅಂತ. ನಾನು ಹೇಳಿದೆ, ಅದಕ್ಕೋಸ್ಕರ ನಾನು ಹೋರಾಟ ಮಾಡಿಲ್ಲ, ಆ ಪ್ರಶಸ್ತಿಗೋಸ್ಕರ ಯಾವತ್ತೂ ನಾನು ಹೋರಾಟ ಮಾಡಿಲ್ಲ. ನಾನು ಒಬ್ಬ ಮನೆ ಭಾಗಕ್ಕೆ ಹೋಗಿ ನಿಂತ್ಕೊಂಡು ಕೈಯೊಡ್ಡಿ ಪ್ರಶಸ್ತಿ ಕೇಳೋದಿಲ್ಲ, ಅದಾಗಿ ಬಂದಾಗ ತಿರಸ್ಕಾರ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳಿದೆ. ಅದನ್ನು ಒಪ್ಕೊಂಡಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಆದರ್ಶಗಳನ್ನ ಪಾಲಿಸ್ತೀವಿ. ರಾಜ್ಕುಮಾರ್ ಸಂಘಟನೆಯನ್ನ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಎಲ್ಲೋ ಏನೋ ಒಂದ್ ಕಡೆ ಏನೋ ಒಂದು ಆಗುತ್ತೆ ಅಂತ ಹೇಳಿದ್ರೆ ಅದು ನೇರವಾಗಿ ರಾಜ್ಕುಮಾರ್ 9,600 ಸಂಘಟನೆಗಳನ್ನ 9,600 ಸಂಘಟನಾ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಯಾವ ವ್ಯಕ್ತಿಗೂ ಕೂಡ ಅಷ್ಟೊಂದು ಅಭಿಮಾನಿಗಳ ಸಂಘ ಇಲ್ಲ, ಅದು ರಾಜ್ಕುಮಾರ್. ಯಾಕೆ ಅಂತ ಹೇಳಿದ್ರೆ ವ್ಯಕ್ತಿ ಅಂತ ವ್ಯಕ್ತಿತ್ವ. ರಾಜ್ಕುಮಾರ್ ಅಂದ್ರೆ ಒಂದು ಶಕ್ತಿ. ಅವರ 206 ಚಿತ್ರಗಳನ್ನ ನೋಡಿ ನೀವು. 206 ಚಿತ್ರಗಳಲ್ಲಿ ಸಂಪೂರ್ಣವಾಗಿ ಸಂಸಾರಸ್ಥರು ಕೂತ್ಕೊಂಡು ಆ ಚಿತ್ರವನ್ನ ನೋಡ್ಬೇಕು. ಕೆಲವರು ಮಕ್ಕಳು ಸಿನಿಮಾಗೆ ಹೋಗ್ತೀವಿ ಅಂತ ಯಾರು ತಂದೆ ಬೈಕ್ಲಿದ್ರು ಸರ್ ಆಗಿನ ಕಾಲಕ್ಕೆ, ಯಾವ ಸಿನಿಮಾಗೆ ಹೋಗ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು, ಹೋಗಿ ರಾಜ್ಕುಮಾರ್ ಸಿನಿಮಾ ನೋಡಿ ಅಂತ ಪುಣ್ಯಾತ್ಮ ಇವರು. ಒಂದು ಗೋಕಾಕ್ ಚಳವಳಿ ನಾನು ನೆನೆಸ್ಕೊತೀನಿ, ಅವ್ರ ಮಗಳಿಗೆ ಕೂತಿದ್ದಾರೆ. ಯಾಕೆಂತ ಹೇಳಿದ್ರೆ 2 ಹುಲಿಗಳು ಸರ್ ಸಾಹಿತ್ಯ ಕ್ಷೇತ್ರದಲ್ಲಿ, ನಾನು 2 ಹುಲಿಗಳನ್ನ ನೋಡ್ಬೇಕು. ಒಂದು ಚಂಪ, ಒಂದು ಪಾಟೀಲ್ ಪುಟ್ಟಪ್ಪ. ಅವ್ರು ಬಹಳಷ್ಟು ತಿಂಗಳಾಂಗಟ್ಲೆ ಹೋರಾಟ ಮಾಡ್ತಾ ಇದ್ದಾರೆ ಸರ್, ನಿಮ್ಗೆ ಗೊತ್ತು, ಎಲ್ರಿಗೂ ಗೊತ್ತು. ಆ ಗೋಕಾಕ್ ವರದಿ ಜಾರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ತಿಂಗಳಾಂಗಟ್ಲೆ ಹೋರಾಟ ಮಾಡ್ತಾರೆ. ಸರ್ಕಾರ ಕ್ಯಾರೆ ಅನ್ನಲ್ಲ. ಆಗ ಅವ್ರಿಗೆ ಕಣ್ಣು ಕಾಣಿಸಿದ್ರಲ್ಲ ರಾಜ್ಕುಮಾರ್. ಇದೆಲ್ಲ ಪತ್ರಿಕಾ ಹೇಳಿಕೆಗಳನ್ನ ಕೊಡ್ತಾರೆ. ಈ ಒಂದು ಹೋರಾಟಕ್ಕೆ ರಾಜ್ಕುಮಾರ್ ಬರಬೇಕು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ನಾನು ಪ್ರತಿ ಜಯಮಾಲ್ ಅವರು ಬಂದಿದ್ದೆ, ಪ್ರತಿ ವಾರಕ್ಕೆ 15 ದಿವಸಕ್ಕೆ ಒಂದ್ಸಾರಿ ನಾನು ಮದ್ರಾಸ್ ಹೋಗ್ತಾ ಇದ್ದೆ. ಮದ್ರಾಸ್ ಹೋಗುವಂತ ಸಂದರ್ಭದಲ್ಲಿ ನಾನು ರಾಜ್ಕುಮಾರ್ ಅವರಿಗೆ ಹೋದಾಗೆಲ್ಲ ನಾನು ವಾರಕ್ಕೆ ಒಂದ್ಸರಿ ಹೋದ್ರೆ ವಾರದ ಪೂರ್ತಿ ಪತ್ರಿಕೆ, ಪ್ರಜಾವಾಣಿ, ದೈನಿಕ ಕರ್ನಾಟಕ, ಏನೇನಿದೆ ಎಲ್ಲಾ ಪತ್ರಿಕೆಗಳು, ಜೊತೆಗೆ ಸುಧಾ, ಪ್ರಜಾಮತ, ಕರ್ಮವೀರ, ಈ ಎಲ್ಲಾ ಪತ್ರಿಕೆಗಳನ್ನ ನಾನು ಕಟ್ಕೊಂಡು ತಗೊಂಡು ಹೋಗ್ಬೇಕು. ಅದನ್ನು ತಗೊಂಡು ಓದೋರು ಅವತ್ತು ನಾನು
ಚೆನ್ನೈಗೆ ಹೋಗ್ಬೇಕಾದ್ರೆ ಗೋಕಾಕ್ ತಿರುಗುಳಿ ಕಾವೇರಿ ಇರ್ತಾ ಇದೆ, ಎಲ್ಲ ಪೋಸ್ಟ್ ಅಂಟಿಸ್ತಾ ಇದ್ದಾರೆ. ನಾನು ಚೆನ್ನೈಗೆ ರಾತ್ರಿ ಟ್ರೈನ್ ಹೋಗುವಾಗ ಯಾರೋ ಒಬ್ರು ರಸ್ತೆಯಲ್ಲಿ ಪೋಸ್ಟ್ ಅಂಟಿಸ್ತಾ ಇದ್ದಾರೆ. ಗೋಕಾಕ್ ತಿರುಗುಳಿ ಸಂಬಂಧಪಟ್ಟಿದ್ರು ಪೋಸ್ಟ್. ನಾನು ನೋಡ್ಬಿಟ್ಟು ಅದನ್ನ ನಿಂತ್ಕೊಂಡೆ, ತಗೊಂಡೆ ಕೊಡಕ್ಕೆ. ಏನ್ ಪೇಪರ್ ತಗೊಂಡಿದ್ನಲ್ಲ ಅದ್ರ ಜೊತೆ ಸೇರಿಸ್ಕೊಂಡು ಹೋದ್ರೆ 6:30ಗೆ ಪುಣ್ಯಾತ್ಮ ಹೊರಗಡೆ ಕೂತ್ಕೊಂಡು ಭಗವಾನ್ ಡೈರೆಕ್ಟ್ ಭಗವಾನ್ ಅವರು ಮತ್ತೆ ರಾಜ್ಕುಮಾರ್ ಅವರು ಕಾಫಿ ಕುಡಿತಾರೆ ಅಣ್ಣವರು. ನಾನು ಹೇಳ್ತಾ ಇದ್ದು ಒಳಗಡೆ ಹೋಗ್ತೀನಿ, ಬದ್ರಿ ಹೋಗ್ತಾರೆ. ಚಾಮುಂಡಿ ಏನ್ ತರ್ತೀರಾ ಕೊಟ್ಟೆ, ಪೇಪರ್ ಎಲ್ಲ ಕೊಟ್ಟೆ. ಅದ್ರ ಜೊತೆಗೆ ಇದೇ ಸಿನಿಮಾ ಪೋಸ್ಟ್ ಇದ್ದಾಗಿದೆ, ಗೊತ್ತಲ್ಲ ರಾಜ್ಕುಮಾರ್ ಸಿನಿಮಾ ಪೋಸ್ಟ್ ಇದ್ದಾಗಿದೆ ಅಲ್ರಿ ಅಂತ. ಇಲ್ಲ ಅಣ್ಣ, ಇದು ಗೋಕಾಕ್ ಹೋರಾಟ ನಡೀತಾ ಇದೆ, ಪತ್ರಿಕೆಗಳಲ್ಲೆಲ್ಲ ನಿಮ್ಮ ಹೆಸರು ಬರ್ತಾ ಇದೆ, ನೀವು ಆ ಹೋರಾಟಕ್ಕೆ ಈ ಮುಂಚೂಣಿ ಹೋರಾಟಕ್ಕೆ ನಿಂತ್ಕೋಬೇಕು ಅಂತ ಹೇಳ್ದಾಗ ಎಲ್ಲ ಸಾಹಿತಿಗಳು ಕೂಡ ಹೇಳಿದಾಗ ಅದು ಒಂದೇ ಹೇಳಿದ್ರು. ಅವಾಗ ನನ್ನ ಮಾತಿನ ಜೊತೆಗೆ ಭಗವಾನ್ ಅವರು ಮಾತು ಸೇರಿಸಿದ್ರು. ಅಣ್ಣ ನಾನು ನೋಡಿದೆ, ಎಲ್ಲ ಪತ್ರಿಕೆಗಳು ನೋಡಿದೆ, ಹಿಂಗ ಆಗ್ತಾ ಇದೆ ಕರ್ನಾಟಕದಲ್ಲಿ ಭಾಷೆ ಹೋರಾಟ ನಡೀತಾ ಇದೆ. ತಿಂಗಳಾಗಟ್ಟಲೆ ವೆಂಕಟೇಶ್ವರು, ಇಂಥ ಮಾನ್ಯರು, ಪುಟ್ಟಪ್ಪನವರು, ಜಂಪ ಅವರು, ಲೋಕೇಶ್ ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿಯ ಸ್ಪಂದನೆ ಕೊಡ್ತಾ ಇಲ್ಲ ಅಂತ ಹೇಳೋದಕ್ಕೆ ನಾನು ಒಬ್ಬ ಮುಂಚೂಣಿ ನಾಯಕತ್ವದಲ್ಲಿ ನಾನು ಅವರಲ್ಲಿ ಒಬ್ಬನಾಗಿ ಈ ಹೋರಾಟಕ್ಕೆ ಬರ್ತೀನಿ. ಕಾರಣ 30 ವರ್ಷದಿಂದ ನನಗೆ ಈ ಗೌರವವನ್ನು ಕೊಟ್ಟು ಈ ಮಟ್ಟಕ್ಕೆ ನನ್ನನ್ನು ಬೆಳೆಸಿದ್ದಾರೆ ಕನ್ನಡಿಗರು. ಇವತ್ತು ನನ್ನ ಭಾಷೆಗೆ ಅನ್ಯಾಯ ಮಾಡಿದ್ರೆ ನಾನು ಒಬ್ಬ ನಾಯಕನಾಗಿ ಬರಲ್ಲ, ಅವ್ರ ಜೊತೆಯಲ್ಲಿ ಒಬ್ಬನಾಗಿ ನಾನು ಹೋರಾಟಕ್ಕೆ ಬರ್ತೀನಿ ಅಂತ ಹೇಳ್ತಾರೆ. ಆ ವಿಷಯ ತಗೊಂಡಿದೆ ಯಾರಿಗೆ, ನಮ್ಮ ಲೋಕೇಶ್, ಅಶೋಕ್, ಪಾಟೀಲ್ ಪುಟ್ಟಪ್ಪನವರು, ಚಂದ್ರಶೇಖರ್ ಪಾಟೀಲ್ ಅವ್ರಿಗೆ ಸಾರ್ ಒಪ್ಕೊಂಡಿದ್ದಾರೆ, ಅವ್ರಿಗೆ ಬರೋ ಮನಸ್ಸಿದೆ. ಈಗ ನೀವು ಒತ್ತಡ ಹಾಕ್ಬೇಕು ಅವ್ರ ಮೇಲೆ. ಯಾರ ಮೇಲೆ ಹಾಕ್ಬೇಕು? ಇರುವವರೆಗೆ ಒಬ್ಬರೇ ಅಮ್ಮವ್ರ ಮೇಲೆ. ಅಮ್ಮವರು ಬರ್ತಾರೆ ನಾಳೆ ನಾಡಿದ್ದು ಇಲ್ಲಿಗೆ, ನಿಮ್ಗೆ ದೂರವಾಣಿ ಹೇಳ್ತೀನಿ, ನೀವು ಬರ್ಬೇಕು ಅಂತ ಹೇಳಿದಾಗ ಹೇಳ್ತೀನಿ. ಬರ್ತಾರೆ, ಒಂದು ಅರ್ಧ ಗಂಟೆ ಅಮ್ಮವ್ರ ಹತ್ರ ಮಾತಾಡಿ, ಸರ್ ಕೂತಿ ಜಾಗದಲ್ಲೇ ಅಮ್ಮವರು ಒಂದು ತೀರ್ಮಾನ ಬರ್ತಾರೆ, ಸರ್ ಯಾವತ್ತಿಂದ ಸ್ಟಾರ್ಟ್ ಮಾಡ್ತೀರಾ, ಪ್ರಾರಂಭ ಮಾಡ್ತೀರಾ ಹೇಳಿ ಅಂತ ಹೇಳ್ತಾರೆ. ಅಲ್ಲೇ ನಿಗದಿ ಮಾಡ್ತಾರೆ. ಎಲ್ಲ ಆಯ್ತು, ಬರ್ತಾರೆ, ನೀವು ತೀರ್ಮಾನ ಮಾಡ್ಬಿಟ್ಟು ನಮ್ಗೆ ಹೇಳಿ ಅಂತ. ಇಡೀ ಚಿತ್ರರಂಗ ಬರುತ್ತೆ, ಅವರೊಬ್ಬರೇ ಇಡೀ ಚಿತ್ರರಂಗ ಬರಬೇಕು. ಇಡೀ ಚಿತ್ರರಂಗ ಬರ್ತದೆ, ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ ಅವರು ಪಾಟೀಲ್ ಪುಟ್ಟಪ್ಪನವರು, ಚಂದ್ರಶೇಖರ್ ಪಾಟೀಲ್ ಅವರು ಆ ಧ್ವನಿಗಳನ್ನ ನೋಡ್ಬೇಕು. ಅವಾಗ ಅವರು ಅಮ್ಮವರಿಗೆ, ಅಮ್ಮ ನನ್ಗೆಲ್ಲ ನೀವು ಮಾತಾಡ್ತಾ ಇದ್ರೆ ನಮ್ಗೆಲ್ಲ ಒನಕೆ ಓಬವ್ವನ್ನ ನೋಡ್ದಂಗಾಯ್ತು ನಿಮ್ಮ ಮಾತುಗಳನ್ನ ಕೇಳಿ ಅಂತ ಹೋಗ್ತಾರೆ ಸರ್. ಬರ್ತಾರೆ, ಒಂದು ತೀರ್ಮಾನ ಮಾಡ್ತಾರೆ ಸರ್, ಹೊರಡ್ಬೇಕು ಅಂತ ಒಂದು ಮಾತು ಹೇಳ್ತಾರೆ ಸರ್ ಅವರು. ಇವತ್ತಿನ ಚಳುವಳಿ ನೀವು ನೋಡಿ, ನಾವು ಅವರಿಂದನೇ ಗೊತ್ತಿಲ್ಲ. ನಾನು ಹೋರಾಟ ಮಾಡಿ 1 ದಿನ 2 ದಿನ ಹೋರಾಟ ಮಾಡಲಿಲ್ಲ, ಎಲ್ಲ ಇದ್ದಾರೆ, ಇವರೆಲ್ಲರೂ ಇದ್ದಾರೆ. ನಾನು ನಮ್ಮ ಹೋರಾಟದ ಗುರಿ ಏನಿದೆ ಅದು ತಲುಪುವವರೆಗೂ ಹೋರಾಟ ಮಾಡ್ತಿದ್ದೆ, ಅಲ್ಲಿ ನಿಲ್ಲಿಸ್ತಾ ಇರಲಿಲ್ಲ. ಅವ್ರು ಒಂದು ಮಾತು ಹೇಳ್ತಾರೆ ಸರ್ ಅಮ್ಮವರಿಗೆ, ನಾನು ಒಂದಿನ ಯಾವುದೋ ಒಂದು ಮೈಕ್ ಇಟ್ಕೊಂಡು ಒಂದು ಫೋಟೋ ಭಾಗವಹಿಸಿದ್ದೀನಿ ಅಂತ ಅಲ್ಲ ಬರುತ್ತೆ. ಇದು ಜಾರಿ ಆಗುವವರೆಗೂ ಕೂಡ, ಸರ್ಕಾರ ಇದನ್ನ ಜಾರಿ ತರ್ತೀವಿ ಅಂತ ಹೇಳೋವರೆಗೂ ಕೂಡ ಈ ಹೋರಾಟ ನಿಲ್ಲಬಾರ್ದು. ಒಂದು 15 ದಿವಸ ಆಗಲಿ, ತಿಂಗಳಾಗಲಿ, ಇಡೀ ಕರ್ನಾಟಕ ಮಾಡಬೇಕು. ಒಪ್ಕೊಂಡ್ರು ಸರ್. ಕೊನೆಗೆ ಚರ್ಚೆ ಮಾಡ್ತಾರೆ, ಎಲ್ಲಿಂದ ಪ್ರಾರಂಭ ಮಾಡ್ಬೇಕು ಅಂತ ಹೇಳ್ಬೇಕು. ಎಲ್ರೂ ಮಾತಾಡ್ತಾರೆ ಅಣ್ಣವರು, ನಾವೆಲ್ಲ ಕರಿತೀವಿ ಗಂಡು ಮೆಟ್ಟಿದ ನಾಡು ಉತ್ತರ ಕರ್ನಾಟಕ ಅಂತ ಹೇಳಿ ಸ್ಟಾರ್ಟ್ ಮಾಡಿ, ಅಲ್ಲಿಂದ ಉತ್ತರ ಕರ್ನಾಟಕದಿಂದ ಮತ್ತು ಪ್ರಾರಂಭ ಮಾಡಿ ಅಲ್ಲಿಂದ ಅಂತ ಪ್ರಾರಂಭ ಮಾಡ್ತೀವಿ. 30 ದಿನ ಬಿಡ್ತಾ ಇದ್ದೀವಿ. ಆ ಜನಸಮೂಹವನ್ನ ನನ್ನ ಜೀವನದಲ್ಲಿ ಇನ್ನು ನೋಡ್ತೀನೋ ಇಲ್ವೋ ಗೊತ್ತಿಲ್ಲ, ನೋಡಕ್ ಸಾಧ್ಯ ಇಲ್ಲ ಸರ್. ಆ ಜನಸಮೂಹನ ನೀವು ನೋಡಕ್ ಸಾಧ್ಯನೇ ಇಲ್ಲ. ಕನ್ನಡ ಬನ್ನಿ ನಮ್ಮ ಸಂಗಡ. ಆ ಮೈಕು ಯಾವುದು SRS ಬಸ್ಸು ಸರ್, ಎಲ್ಲ ಹೋಗ್ತಾ ಇದ್ದಾರೆ. ಎಲ್ಲರೂ
ನಟರು ಅವರು ನಮ್ಮ ಗೆಳೆಯರು ಎಲ್ಲರೂ ಹೋಗ್ತಾ ಇದ್ದವು. ಆ ಮೈಕಲ್ಲಿ ಹಾಕಿದ್ರೆ ಸಾಕು ಸರ್, ಅದ್ರ ಹಿಂದೆ ಓಡ್ ಬರೋರು ಜನ ಅದನ್ನ ನೋಡ್ಬೇಕು ಸರ್. ನಿಮ್ಮ ತಂದೆ ಬಂದಿದ್ದು ಬನ್ನಿ ಕನ್ನಡ ಕನ್ನಡ ಬರೋ ನಮ್ಮ ಸಂಗಡ, ಬರ್ರಿ ನಮ್ಮ ಸಂಗಡ ಇದೆ. ನಾವು ಅದನ್ನ ಹೇಳ್ಬೇಕು, ಅವರೆಲ್ಲ ಓಡ್ ಬರ್ಬೇಕು. ಅದನ್ನ ನೋಡಿದ್ದೆ ನಮ್ಮ ಕಣ್ಗಳೇ ಕಾಮಸ್ ಆ ಒಂದು ರೂಪ ಆಗ್ತದೆ. ಇವತ್ತೇನಾದ್ರು ನಾನು ರಾಜ್ಕುಮಾರ್ ಅವರಿಗೆ 100ಕ್ಕೆ 100 ಅವರ ಆದರ್ಶ ಪಾಲನೆ ಮಾಡಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಸರ್, ನನ್ನಿಂದಲೂ ಸಾಧ್ಯ ಇಲ್ಲ, ಯಾರಿಂದಲೂ ಸಾಧ್ಯ ಇಲ್ಲ. ಎಲ್ಲ ಒಂದು 2% ಒಂದು 5% ಪಾಲನೆ ಮಾಡ್ತಾರೆ. ಆದ್ರೆ ಅದರಲ್ಲಿ ಈ ಮಟ್ಟಕ್ಕೆ ನನ್ನನ್ನು ಜನ ಗುರುತಿಸಿದ್ರೆ ನನ್ನ ಸೌಭಾಗ್ಯ. ಯಾಕೆಂತ ಹೇಳಿದ್ರೆ ಇದು ಹಿಂದೆ ಆ ಶಕ್ತಿ. ಯಾಕೆ ನಾನು ಅದೇ ರೀತಿ ನಡ್ಕೊಂಡೆ. ಎಲ್ರಿಗೂ ಗೊತ್ತಿದೆ ನನ್ನ ಹೋರಾಟದ ಹೆಜ್ಜೆಗಳು ಎಲ್ಲವೂ ಕೂಡ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆ ಇದರಿಂದ ನೀವೆಲ್ಲರೂ ಕೂಡ ನನ್ನನ್ನ ಈ ರೀತಿ ಒಬ್ಬ ಕನ್ನಡ ಹೋರಾಟಗಾರನಾಗಿ ನೋಡ್ತಾ ಇದ್ದೀರಾ. 74 ವರ್ಷ ಆಯ್ತು ಸರ್, ಇನ್ನೆಷ್ಟು ವರ್ಷ ಬದುಕ್ತೀವಿ ಸರ್. ಬದುಕಿರೋವರೆಗೂ ಕೂಡ ಈ ಕನ್ನಡದ ಹೋರಾಟ ಇದು ನನ್ನ ಧ್ಯೇಯ ಮತ್ತು ಉದ್ದೇಶ. ನಾನು ಎಲ್ಲಿವರೆಗೂ ಬದುಕಿರ್ತೇನೋ ಅಲ್ಲಿವರೆಗೂ ಕೂಡ ನಾನು ಈ ಕನ್ನಡದ ಹೋರಾಟವನ್ನ ನಿಲ್ಲಿಸೋದು. ಈಗಾಗಲೇ ಯೋಚನೆ ಮಾಡಿದೀವಿ, ಈಗಾಗಲೇ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಮೇಕೆದಾಟು ಏನು ಮೇಕೆದಾಟು ಇವತ್ತು ಏನು ಒಬ್ಬ ತಿರುಗುಳಿ ಅಂತ ಹೇಳ್ತಾರೆ, ಇವತ್ತು ಮೇಕೆದಾಟು ಯೋಜನೆ ಆಗಬೇಕು ಅನ್ನೋ ಹೋರಾಟ ರಾಜ್ಕುಮಾರ್ ನಿಲ್ತಾ ಇರ್ಬೋದು. ಅದನ್ನ ಇವತ್ತಿನ ಹೋರಾಟಗಾರರು ಅದನ್ನ ತಗೋಬೇಕು. ಯಾಕೆ ಅಂತ ಹೇಳಿದ್ರೆ ಪಕ್ಕದ ರಾಜ್ಯದ ತಮಿಳುನಾಡಿನ ಮುಖ್ಯಮಂತ್ರಿ ಸವಾಲ್ ಹಾಕಿದ್ದಾನೆ. ಇದನ್ನ ನಾವು ಸ್ವೀಕಾರ ಮಾಡಬೇಕು. ಮೇಕೆದಾಟು ಯೋಜನೆ ಆಗಲೇಬೇಕು, ಕಳಸಾ ಬಂಡೂರಿ ಯೋಜನೆ ಆಗಲೇಬೇಕು. ಈ ಹೋರಾಟವನ್ನ ನಾವು ಆ ಮಟ್ಟಿಗೆ ಇವತ್ತು ತಗೊಂಡು ಹೋಗ್ಬೇಕಾಗುತ್ತೆ. ಅವ್ರಿಗೆ ತಲೆ ಕೆಡಿಸಿದ್ದಾರೆ. ಅವರು ಅಲ್ಲಿ ಅಣೆಕಟ್ಟು ಕಟ್ಬಿಟ್ಟು ಈ ವ್ಯವಸಾಯ ಮಾಡ್ಕೊಳ್ಳೋಕೆ ನೀರು ಗೊತ್ತಿಲ್ಲ. ನಾವು ಬರೀ ಅದನ್ನ ಕುಡಿಯೋದಕ್ಕೆ ಉಪಯೋಗಿಸ್ತಾ ಇದ್ದೇವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಡಿಯೋ ನೀರಿಗೆ ಯಾರು ಅಡ್ಡ ಹಾಕಂತ ಅದು ನಿಯಮನೇ ಇದೆ. ಆ ನಿಯಮ ಏನಿದೆ ಅದನ್ನ ಇವರಿಗೆ ತಪ್ಪಾಗಿ ಅರ್ಥೈಸ್ತಿದ್ದಾರೆ. ಇವರು ವ್ಯವಸಾಯಕ್ಕೆ ಉಪಯೋಗಿಸ್ತಾರೆ. ಈಗೆಲ್ಲ ಈ ನ್ಯಾಯದಲ್ಲಿ ಆಗ್ತಾ ಇದೆ. ಅಂದ್ರೆ ನಾನು ಇಷ್ಟೇ ಹೇಳೋದು, ನನಗೆ ಮಾತಾಡುವಾಗ ಸುಮ್ಮನಿರಲಿಲ್ಲ, ಮಾತಾಡೋದು ಜಯಮಾಲ ಅವರು 3 ಮಕ್ಕಳನ್ನ ಬಿಟ್ಕೊಂಡು 98ರಲ್ಲಿ ನನ್ನ ಶ್ರೀಮತಿ ನಿಧನರಾದ ಸಂದರ್ಭದಲ್ಲಿ 4ನೇ ದಿನಕ್ಕೆ ನಾನು ಕನ್ನಡ ಹೋರಾಟ 4ನೇ ದಿನ ಟೌನಲ್ಲಿ ಬಹಳ ದೊಡ್ಡ ಒಂದು ಸಭೆ. ಸಾಶಿ ಮುರಳಯ್ಯನವರು, ಡಾಕ್ಟರ್ ಚಿದಾನಂದ ಮೂರ್ತಿ ಅವರು, ನಾವೆಲ್ಲ ವೇದಿಕೆ ಮೇಲೆ ಇರ್ತೀವಿ. ಸಾಶಿ ಮುರಳಯ್ಯನವರು ಮಾತಾಡ್ತಾರೆ. ಸಾರಾ ಗೋವಿಂದ ಅವರ ಶ್ರೀಮತಿ ತೀರ್ಪು 4 ದಿನ ಆಗಿದೆ. ಕನ್ನಡದ ಬಗ್ಗೆ, ಈ ನಾಡಿನ ಬಗ್ಗೆ, ಭಾಷೆ ಬಗ್ಗೆ ಅವ್ರಿಗೆ ಏನು ಕಾಳಜಿ ಇದೆ. 4ನೇ ದಿನದಲ್ಲಿ ಬಂದು ಈ ಹೋರಾಟದಲ್ಲಿ ಕೂತಿದ್ದಾರಲ್ಲ ಅಂತ ಅವರು ಒಂದು ನಿಮಿಷ ಮೌನವಾಗ್ಬಿಡ್ತಾರೆ. ಅವತ್ತೇ ನಾನು ತೀರ್ಮಾನ ಮಾಡಿದೆ, ನನ್ನ ಹೋರಾಟ ನಿಲ್ಲಬಾರದು, ನಿರಂತರವಾಗಿರ್ಬೇಕು ಅಂತ ಹೇಳ್ಬಿಟ್ಟು ನಾನು ತೀರ್ಮಾನ ತಗೊಂಡು, ನನಗೆ ನನ್ನ ಮಕ್ಕಳೇ ಮುಖ್ಯ, ನನಗೆ ಯಾವ ಸುಖ ಸಂತೋಷವಿಲ್ಲ, ಯಾವುದೇ ಸುಖ ಸಂತೋಷ ಕಂಡ್ರು ಆ ಕನ್ನಡದ ಹೋರಾಟದಲ್ಲೇ ನಾನು ಕಾಣ್ತೀನಿ ಅನ್ನೋ ತೀರ್ಮಾನಕ್ಕೆ ಅದರಿಂದ ಇವತ್ತು ನಾನು ಬಹಳ ಸಂತೃಪ್ತಿಯಾಗಿದೆ, ಪ್ರೀತಿಯಿಂದಾಗಿದೆ, ಸುಖವಾಗಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಮಟ್ಟಿಗೆ ನಾನು ಕನ್ನಡದ ಬಗ್ಗೆ, ಹೋರಾಟದ ಬಗ್ಗೆ ನಾನು ಕಾಯ ಮನಸ್ಸ ಹೋರಾಟ ಮಾಡಿದ್ದೀನಿ ಹೊರತು ಯಾವತ್ತೂ ಕೂಡ ಅವ್ರು ಹೇಳ್ದಂಗೆ ಯಾವತ್ತೂ ಕೂಡ ಯಾವುದೇ ವಿಷಯದಲ್ಲಿ ಅಂದ್ರೆ ಕನ್ನಡದ ಹೋರಾಟದಲ್ಲಿ ರಾಜಿ ಆಗಿಲ್ಲ. ಅದು ನನ್ನ ಧ್ಯೇಯ. ಇವತ್ತು ಅಷ್ಟು ನನ್ನ ಬಗ್ಗೆ 4 ಮಾತು ಒಳ್ಳೆ ಮಾತು ಆಡಬೇಕಾಗಿದ್ರೆ ಏನಾದ್ರೂ ವಿಷಯ ತಾನೇ ಮಾತಾಡ್ತಾರೆ, ಹಿರಿಯರೆಲ್ಲ ಮಾತಾಡಿದ್ರು. ಅದನ್ನು ಮುಂದೆ ಉಳಿಸ್ಕೊಂಡು ಹೋಗ್ತೀನಿ ಅಂತ ಪ್ರಮಾಣವನ್ನು ಇವತ್ತು ಅವರು ಚಿತ್ರರಂಗದಲ್ಲಿ ಅನೇಕ ಜನ ಹೇಳಿದ್ರು, ಏನಾದ್ರು ಮಾಡೋದು, ಅನೇಕ ಜನ
ಕಷ್ಟದಲ್ಲಿರುವಂತವ್ರಿಗೆ ಬಹಳಷ್ಟು ಜನರು ಸಹಾಯ ಮಾಡ್ತಾರೆ. ಒಂದೆರಡು ಕೆಲಸ ವಹಿಸ್ಕೊಡ್ತಾರೆ ನಮಗೆ. ಹೀಗೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ನಾನು ನನ್ನ ವರ್ಚಸ್ಸು ನಾನು ಏನಿದೆಯೋ ಅದನ್ನ ಉಳಿಸ್ಕೊಂಡು ಹೋಗಿದ್ದೀವಿ ಅಂತ ಅದನ್ನ ಧೈರ್ಯದಿಂದ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಈ ಗೌರವವನ್ನ ಕೊಟ್ಟಿದ್ದೀರಾ. ಎಷ್ಟರ ಮಟ್ಟಿಗೆ ಇದಕ್ಕೆ ನಾನು ಯೋಗ್ಯತೆ ಇದೆಯೋ ಗೊತ್ತಿಲ್ಲ, ಆದ್ರೂ ಕೂಡ ನೀವು ಕೊಟ್ಟಿರುವಂತಹ ಗೌರವವನ್ನ ನಾನು ಸ್ವೀಕಾರ ಮಾಡ್ತೀನಿ. ಮತ್ತೆ ಯಾಕೆ ಯಾಕೆ ಎರಡು ಹಿರಿಯತೆ ಯಾಕೆ ಹೇಳಿದ್ರೆ ಹೇಳ್ತು ನಮ್ಮ ಮಾತು ಮುಗಿಸ್ತೀನಿ. ಒಬ್ಬ ಚಳುವಳಿ ಆಯ್ತು ಸರ್, ಚಳುವಳಿ ಆದ್ಮೇಲೆ ರಾಜ್ಕುಮಾರ್ ಅವ್ರನ್ನ ಬಹಳಷ್ಟು ಜನ ನಮ್ಮಲ್ಲೇ ಬಹಳಷ್ಟು ಜನ ಸಾಹಿತಿಗಳು ಹೆಸರು ಬೇಡ ಸರ್ಕಾರದ ಪರವಾಗಿ ನಿಂತರು, ರಾಜ್ಕುಮಾರ್ ಅವರ ವಿರುದ್ಧವಾಗಿ ನಿಂತರು. ಯಾರ ಹೆಸರು ಹೇಳಲ್ಲ ಇಲ್ಲಿ, ಇನ್ನೂ ಬದುಕಿದ್ದಾರೆ ಕೆಲವರು, ಯಾರ ಹೆಸರು ಹೇಳಲ್ಲ, ವಿರೋಧ ಮಾಡಿದ್ರು. ಗುಂಡೂರಾವ್ ಅವರು ರಾಜ್ಕುಮಾರ್ ಅವ್ರನ್ನ ಮಾತುಕತೆಗೆ ಕರೀತಾರೆ ಸರ್. ಎಲ್ಲೋ ಒಂದು ಇದರಲ್ಲಿ ನಾವು ಹೋಗ್ತಾ ಇರ್ತೀವಿ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಆ ಜನಸಮೂಹದಲ್ಲಿ ರಾಜ್ಕುಮಾರ್ ಹೋಗೋದು ಕಷ್ಟ. ಪೊಲೀಸ್ ಪ್ರೊಟೆಕ್ಷನ್ ಕೊಡ್ಲಿಲ್ಲ, ಅಲ್ಲೋರ್ ಕಲ್ಲೋರ್ ಆಗಬೇಕು. ಅಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ಲಿಲ್ಲ ರಾಜ್ಕುಮಾರ್ ಅವ್ರಿಗೆ, ಅಲ್ಲೋರ್ ಕಲ್ಲೋರ್ ಆಗಬೇಕು. ಆ ಜನ ಇದು ಏನ್ ರಾಜ್ಕುಮಾರ್ ಇವತ್ತು ನಾವು ಉಳಿಸ್ಕೋತೀವಾಯ್ತು ಅನ್ನೋ ಪರಿಸ್ಥಿತಿ ಬಂತು. ವಿಧಾನಸೌಧ ಕರ್ಸಿದ್ರು ಸರ್. ಸರ್ ಆ ಮಾತು ಬರೋದು ಅವರಿಂದಾನೆ. ಏನ್ ಹೇಳಿ, ಈ ಮುಲಾಜ್ಗೆ ಇದಾಗ್ತಾರಲ್ಲ ಅಂತವ್ರಿಗೆಲ್ಲ ಬರಲ್ಲ ಸರ್. ಅವರು ಮಾತಾಡ್ತಾರೆ ಸರ್. ಗುಂಡೂರಾವ್ ಮುಖ್ಯಮಂತ್ರಿಗೆ, ಏಯ್ ಗುಂಡೂರಾವ್ ಹೇಳಿ, ಚಂಪಾ ಅವರು ಪಾಟೀಲ್ ಪುಟ್ಟಪ್ಪನವರು ವಿಧಾನಸೌಧದಲ್ಲಿ 3ನೇ ಮಾಡಿಲಿ ಮೀಟಿಂಗ್ ಹೋಗ್ರೆ, ಏ ಗುಂಡೂರಾವ್ ಏನ್ ಅನ್ಕೊಂಡಿದ್ಯಾ ರಾಜ್ಕುಮಾರ್ನ? ರಾಜ್ಕುಮಾರ್ ಯಾರಿಗೆ ಬರುತ್ತೆ ಸರ್ ಹೇಳಿ? ಆ ಧೈರ್ಯ ಯಾರಾದ್ರೂ ಬರಕ್ ಸಾಧ್ಯನಾ? ಅವ್ರಿಗೂ ನಮ್ಮ ಪರಿಸ್ಥಿತಿ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಅವ್ರನ್ನೆಲ್ಲ ನೋಡ್ಕೊಂಡು ಬೆಳೆದಿರೋದು. ಪಾಟೀಲ್ ಪುಟ್ಟಪ್ಪನವರು ಅಂತವ್ರು ಈ ನಾಟಿಗೆ ಶ್ರೇಷ್ಠರು. ಅಂಥವ್ರ ಜೊತೆ ನಾನು ಇದ್ದೀನಲ್ಲ ಒಂದು 30 ದಿನ, ಅದು ನನಗೆ ಹೆಮ್ಮೆ. ನೀನು ಸಂಕ್ರಮಣ ಹೇಳಿದ್ರಿ ಪತ್ರಿಕೆ, ಅವ್ರ ಯಾರ ನಾನು ಗೊತ್ತಿದ್ದಾಗ ಸಂಕ್ರಮಣಕ್ಕೆ ದಯವಿಟ್ಟು ಯಾರಾದ್ರು ನೀವು ಚಂದದಾರರಾಗಿ 1 ವರ್ಷ ತಗೊಳ್ಳಿ, 2 ವರ್ಷ ತಗೊಳ್ಳಿ ಸರ್, ಯಾರಾದ್ರೂ ವಿನೀತಿಂದ ಕೇಳಿದ್ದಾರೆ. ಏಯ್ ಸಂಕ್ರಮಣ ಪತ್ರಿಕೆ ಬರ್ತಾ ಇದೆ, ನೀನು ಅಜೀವ ಸದಸ್ಯ ನನಗೇನೆ, ನಾನೇ ಇದ್ದೀನಲ್ಲ, ಏನ್ ಗೋವಿಂದ ಇನ್ನ ತಗೊಂಡಿಲ್ವಾ ಸಂಕ್ರಮಣದ್ದು ತಗೋ. ಅಯ್ಯೋ ನಾನು ಬೈಬಿಟ್ಟು ಅಲ್ಲೇ ಬರ್ಬಿಟ್ಟು ಇನ್ನೇನಾಗುತ್ತೋ ಅಂತ ಹೇಳಿ ಆ ಧೈರ್ಯ ಅಷ್ಟಕ್ಕೆ ಯಾರು ಬರುತ್ತಾರೆ. ಇವಾಗ ಒಂದು ಸ್ವಲ್ಪ ಬಂದ್ರೆ ನಮ್ಮ ಸಿದ್ದರಾಮಯ್ಯವ್ರಿಗೆ, ಬರುಗುರವ್ರಿಗೆ, ಇಂಥವ್ರಿಗೆ ಎಲ್ಲರಿಗೆಲ್ಲ ಬರುತ್ತೆ. ಎಲ್ರಿಗೂ ಬರಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ದೇಶದವರೆಲ್ಲ ಬೇರೆ ಆಲೋಚನೆಗಳಿರ್ತವೆ, ನಮ್ಗೆ ಯಾವ ಆಲೋಚನೆಯೂ ಇಲ್ಲ, ಆಸೆನೂ ಇಲ್ಲ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಚಿಕ್ಕದಾಗಿ ಚೊಕ್ಕಟವಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಹಾಗಾಗಿ ಮತ್ತೊಮ್ಮೆ ಈ ಪ್ರಶಸ್ತಿಯನ್ನ ಹೊಂದ್ಕೊಂಡಿರ್ಬೋದು. ವಿಶೇಷವಾಗಿ ನಾನು ಇವತ್ತು ನೆನೆಸ್ಕೊಳ್ಳೋದು 93ರಿಂದ ಯಾವ ಸಂಘಟನೆಯನ್ನು ಮಾಡಿದ್ರು ಅವತ್ತಿಂದ ನನ್ನ ಜೊತೆ ಸಂಘಟಿಸಿದ್ರು ನನ್ನ ಜನ ಇದ್ದಾರೆ. ಬಹಳಷ್ಟು ಜನ ಬಂದಿದ್ದಾರೆ ಇಲ್ಲಿ. ಇವನಪ್ಪ ವಿಷಯಗಳು ಬಹಳಷ್ಟು ಜನ ಅಲ್ಲಿ ಡಿ ಕೆ ರಾಜು ಇದ್ದಾರೆ, ಮಂಜು ಇದ್ದಾರೆ, ಎಲ್ಲರೂ ಚಾಮರಾಜಪೇಟೆ ರಾಜು, ಚಲಪತಿ, ಯಾರ್ಯಾರ ಹೆಸರು ಹೇಳಿ ಎಲ್ಲಾ ಮುಖಗಳು ಕಾಣಿಸ್ತಾ ಇದ್ದಾರೆ. ಹೋರಾಡ್ತಾರೆ ಅವತ್ತಿನ ಆ ವೀರಣ್ಣ ಆಗಿರ್ಬೋದು, BHL ಫ್ಯಾಕ್ಟ್ರಿಗೆ ಯಾರಾದ್ರೂ ಬೀಗ ಹಾಕೊಂಡು ನೋಡಿದ್ರೆ, BHL ಫ್ಯಾಕ್ಟ್ರಿಗೆ ಬೀಗ ಹಾಕ್ತಾರೆ. ಇನ್ನೊಂದು ರಾಜ್ಕುಮಾರ್ ಅಭಿಮಾನಿ ಸಂಘಕ್ಕೆ ಒಂದು ಧೈರ್ಯ ಏನಿತ್ತು ಅಂತ ಹೇಳಿದ್ರೆ, ನಮ್ಮ ಹೋರಾಟಗಳು ಬೆಳಗಾಂನಲ್ಲಿ ಒಂದು ಘಟನೆ ನಡೆಯುತ್ತಿದ್ದ. ಎಲ್ಲಾ ಕನ್ನಡ ಶಾಲೆಗಳಿಗೆ ಬೆಂಕಿ ಹಾಕ್ತಾರೆ, ಕುಡಿಯೋ ನೀರಿಗೆ ವಿಷ ಹಾಕ್ತಾರೆ, ಪೊಲೀಸರಿಗೆ ಬೆಂಕಿ ಇಡ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿಂದ ಬಹಳಷ್ಟು ಜನ
ಬಹಳಷ್ಟು ಜನ ಹೋರಾಟಗಾರರು, ವಾಟಾಳ್ ನಾಗರಾಜ್ ಇರ್ಬೋದು, ಜಿ ನಾರಾಯಣಕುಮಾರ್ ಇರ್ಬೋದು, ಪ್ರಭಾಕರ್ ರೆಡ್ಡಿ ಅಂತವ್ರು ಇರ್ಬೋದು, ಎಲ್ಲರೂ ಹೋಗ್ತಾರೆ ಸರ್ ಬೆಳಗಾವಿಗೆ ಪ್ರವೇಶ. ಬೆಳಗಾವಿಗೆ ಪ್ರವೇಶ ಕೊಡಲ್ಲ ಸರ್. ಕಿತ್ತೂರು ಬಾರ್ಡ್ರಿಂದ ಹೊರಗಡೆ ಅವ್ರನ್ನ ಅರೆಸ್ಟ್ ಮಾಡಿ ವಾಪಸ್ ಬೆಂಗಳೂರಿಗೆ ಯಾರು ಹೋಗಕ್ಕಾಗಲ್ಲ. ನಾನು ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ, ಇಷ್ಟು ಗಂಟೆಗೆ ಇಷ್ಟು ಟೈಮ್ಗೆ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲಲ್ಲಿ ಸಾರಾಗಿದ್ದು ಕನ್ನಡ ಧ್ವಜ ಇಟ್ಕೊಂಡು ನಗರಸಭೆಗೆ ಪ್ರತಿಭಟನೆ ಮುಕ್ತಿವಿ ಅಂತ ಹೇಳ್ಬಿಟ್ಟು ಸಾವಿರಾರು ಜನ ಕಾರ್ಯಕರ್ತರು ಬಂದಿರ್ತಾರೆ. ಎಲ್ಲ ಸರಿ ಇಟ್ಟಾಗ ಅಲ್ಲಿರ್ತಾರೆ. ನಾನು ಅವರಿಗೆ ಪೊಲೀಸ್ SP ಯಾವುದೇ ಕಾರಣದಲ್ಲೂ ನಾನು ಬೆಳಗಾವಿ ಪ್ರವೇಶ ಮಾಡೋದಕ್ಕೆ ಸಾರಾಗೋವಿಂದರಿಗೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಪತ್ರಿಕೆ ಹೇಳಿಕೆ ಕೊಡ್ತಾರೆ. ನಾನು ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ. ಅಡ್ವರ್ಟೈಸ್ಮೆಂಟ್ ಕೊಟ್ಟು ಇಷ್ಟು ಗಂಟೆಗೆ ಬಂದೇ ಬರ್ತೀನಿ, ಅಲ್ಲಿಗೆ ನಮ್ಮ ಸಂಘಟನೆ ಅಲ್ಲಿ ಇರುತ್ತೆ, ಬೆಳಗಾವಿ ಪ್ರವೇಶ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಕೊಡ್ತಿರ್ತಾರೆ. ಎಲ್ರಿಗೂ ಗೊತ್ತಿದೆ. ಆ ಸಂದರ್ಭದಲ್ಲಿ ನಾನು ಬೆಂಗಳೂರಿನಿಂದ ಹೊರಟು ಸುಮಾರು 8 ಕಾರನ್ನ ಬದಲಾವಣೆ ಮಾಡಿ ನಾನು ಧಾರವಾಡಕ್ಕೆ ಹೋಗ್ತೇನೆ. ಧಾರವಾಡಕ್ಕೆ ಎಲ್ಲಿ ಹೋಗ್ತೇನೆ, ಇವ್ರ ಮನೆಗೆ ರಾತ್ರಿ 2 ಗಂಟೆನೋ 2:30 ಗಂಟೆನೋ ಇವ್ರ ಮನೆಗೆ ಹೋಗಿ ಕರ್ಕೊಂಡ್ರೆ ಕೂರಿಸ್ತೀನಿ. ಸಾರ್ ಹಿಂಗ್ ಬಂದಿದ್ದೀನಿ, ಹೋಗ್ಬೇಕು ನಾನು. ಏನು ಇಷ್ಟೊಂದು ಇದಾಗಿ ನೀವು ಎಲ್ಲರೂ ಕಳಿಸ್ತಾ ಇದ್ದಾರೆ, ಗೋವಿಂದವ್ರು ಇದು ಬೇಡ, ದಯವಿಟ್ಟು ನನ್ನ ಮಾತು ಕೇಳಿ ಅಂತ ಹೇಳ್ತೀವಿ. ಆಯ್ತು ಸರ್ ಬಂದು ಅಲ್ಲಿ ಹೋಗಿ ಅದು ಹೆಂಗ್ ಬಂದೆ ಅದು ಇನ್ನೊಂದು ಸರಿ ಹೇಳ್ತೀನಿ ಸರ್. ಕೊನೆಗೆ ಆ ಗಂಟೆಗೆ ಹೋದೆ, ಅಲ್ಲಿ ಆ ಒಂದು ಇದು ನೋಡಿದೆ. ಆದ್ರೆ ಪೊಲೀಸ್ನವರು ಸರ್ ನನಗೆ ಕೊಟ್ಟಂತ ಸಹಕಾರ ಬೇರೆ ಯಾರಿಗೂ ಕೊಟ್ಟಿಲ್ಲ ಸರ್. ಪೊಲೀಸ್ನವರು ನಾನು ನೋಡ್ತಾ ಇದ್ದಾರೆ. ನಾನು ಟಿವಿಯಲ್ಲಿ ಮತ್ತೆ ಶಿವಶಂಕರ್ ಎಲ್ಲರೂ ಹೋಗ್ತಾ ಇದ್ದೀವಿ ಸರ್. ನಾನು ನೋಡ್ಬಿಟ್ಟು ಸಾರಾಗಿದ್ದಾರೆ, ಅವರೇ ಅಂತ ತೋರಿಸ್ತಾರೆ. ಯಾರು ಯಾಕಂದ್ರೆ ಅವ್ರಿಗೂ ಗೊತ್ತು ಇವ್ರು ಮಾಡ್ತಾರ ದಬ್ಬಾಳಿಕೆ ಅಲ್ಲಿ ಹೋಗಿ ಆ ಹೋರಾಟ ಮಾಡಿದೆ. ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಗೆ ಇವೆಲ್ಲ ಅರ್ಥ ಆಗ್ತದೆ. ಇವತ್ತಿನ ಹೋರಾಟ ನೋಡ್ತಾ ಇದ್ದೀರಾ ನೀವು. ನಾನು ಎಷ್ಟು ಪ್ರಸ್ತಾಪ ಮಾಡಕ್ ಹೋಗಲ್ಲ. ಅವರವರದೇ ಶೈಲಿ, ಅವರವರದೇ ರೀತಿ ಆ ಗಣಸೆ ಗೌರವವನ್ನು ಉಳಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇರ್ತಾರೆ. ಬೇರೆ ಇನ್ನೇನು ನಾನು ಹೇಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಅದಕ್ಕೆ ಒಂದು ಗೌರವ ಸ್ಥಾನ ಇದೆ. ಆ ಚಳುವಳಿಗೆ ಒಂದು ಇತಿಹಾಸ ಇದೆ. ಬೇರೆ ಬೇರೆಯವರಿಂದ ನಾವೆಲ್ಲ ನೋಡ್ಕೊಂತೀವಿ ಆ ಹೋರಾಟ. ಹಾಗಾಗಿ ಆ ಹೋರಾಟ ನಿರಂತರವಾಗಿ ಅದು ನಿಷ್ಠೆಯಿಂದ ಆ ಹೋರಾಟ ಇರಬೇಕು ಅನ್ನೋದು ನನಗಿದೆ. ಹೇಳ್ತಾ ಇವತ್ತಿನ ಈ ಒಂದು ಸಮಾರಂಭವನ್ನು ಏರ್ಪಡಿಸಿ ನಮಗೆ ಈ ಗೌರವನ್ನ ಕೊಟ್ಟಂತವ್ರು, ನನ್ನ ಬಗ್ಗೆ ನಾನು ಮಾತಾಡೋದಕ್ಕೆ ಎಲ್ಲರೂ ಕೂಡ ನಾನು ಋಣಿಯಾಗಿದ್ದೀನಿ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು.